ನಡೆದೋಯ್ತು. ಅವು FIR ಸಹ ಮಾಡಿಸಿದ್ದೀವಿ. ಸೊ ಹಂಗಾಗಿ ಎಲ್ಲರೂ ನಿಮ್ಮ ಅಕ್ಕಪಕ್ಕದಲ್ಲಿ ನಿಮ್ಮ ಗ್ರಾಮಗಳಲ್ಲಿ ಏನಾದ್ರು ಬಾಲ್ಯ ವಿವಾಹಗಳೇನಾದ್ರು ನಡೀತಾ ಇದ್ದರೆ ನೀವು ಮಕ್ಕಳ ಸಹಾಯವಾಣಿ 1098 ಹಾಗೂ ಪೊಲೀಸ್ ಸಹಾಯವಾಣಿ 112 ಸಹ ಇನ್ಫಾರ್ಮ್ ಮಾಡಿದರೆ ನಾವು ಇಮಿಡಿಯೇಟಲ್ಲಿ ಬಂದು ಅವುಗಳನ್ನ ಸಹ ನಿಲ್ಲಿಸ್ತೀವಿ. ಸೊ ಅದೇ ರೀತಿಯಾಗಿ ನಮ್ಮಲ್ಲಿ ತಂದೆ ತೀರ್ಕೊಂಡು ಹೋದಂತಹ ಮಕ್ಕಳಿಗೆ ಪ್ರತಿ ತಿಂಗಳು 4,000 ರೂಪಾಯಿ ಸಹಾಯಧನನೂ ಸಹ ಕೊಡ್ತಾ ಇದ್ದೀವಿ. ಯಾವ ಮಕ್ಕಳಿಗಪ್ಪ ಅಂದರೆ ಈಗ ತಂದೆ ತೀರ್ಕೊಂಡು ಹೋಗಿದ್ದು ತಾಯಿ ಕೈಲಿ ದುಡಿದು ಮಕ್ಕಳನ್ನ ಸಾಕೋಕ್ಕಾಗ್ತಾ ಇಲ್ಲ ಅನ್ನಂಗಿದ್ರೆ ಅಂಥ ಮಕ್ಕಳಿಗೆ ಮಾತ್ರ ಈ ಒಂದು ಯೋಜನೆ ಅಪ್ಲಿಕೇಬಲ್ ಆಗುತ್ತೆ. ಅವರು ಕಡ್ಡಾಯವಾಗಿ ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ತಾ ಇರಬೇಕು. ಹಾಗೂ ಅವ್ರಿಗೆ ಬೇಕಾಗಿರ್ತಕ್ಕಂಥ ಡಾಕ್ಯುಮೆಂಟ್ಸು ತಂದೆಯ ಮರಣ ಪ್ರಮಾಣ ಪತ್ರ, ಮಗುವಿನ ಜನನ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು ಹಾಗೂ ತಾಯಿ ಮಗುವಿಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಪ್ರತಿ, ತಾಯಿದೆರಡು ಫೋಟೋ, ಮಗುವಿಂದೆರಡು ಫೋಟೋ, ಸ್ಕೂಲಲ್ಲಿ ಓದ್ತಾ ಇರ್ತಕ್ಕಂಥದ್ದು ಸ್ಟಡಿ ಸರ್ಟಿಫಿಕೇಟು ಹಾಗೂ ಹಿಂದಿನ ವರ್ಷದ ಮಾರ್ಕ್ಸ್ ಕಾರ್ಡು, ಇವಿಷ್ಟು ಡಾಕ್ಯುಮೆಂಟ್ಸ್ನ ತಗೊಂಬಂದು ನಮ್ಮ ಆಫೀಸಿಗೆ ಕೊಟ್ಟರೆ ನಾವು ಅಂಥ ಮಕ್ಕಳಿಗೆ ಪ್ರತಿ ತಿಂಗಳು 4,000 ರೂಪಾಯಿ ಸಹಾಯಧನ ಕೊಡ್ತೀವಿ. ಇಲ್ಲಿ 6 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಮಾತ್ರ ಈ ಸ್ಕೀಮ್ ಸಿಗ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮಲ್ಲಿ ವಿಶೇಷ ಪಾಲನಾ ಯೋಜನೆ ಅನ್ನೋದೊಂದು ಸ್ಕೀಮ್ ಇದೆ. ಅದು HIV ಸೋಂಕಿಗೆ ಒಳಗಾಗಿರ್ತಕ್ಕಂತಹ ಮಕ್ಕಳಿಗೆ ಆ ಸ್ಕೀಮ್ ಇರೋದು. ಅವರಿಗೆ ಪ್ರತಿ ತಿಂಗಳು ಸಹ 2,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅವ್ರಿಗೂ ಸಹ 18 ವರ್ಷದ ಒಳಪಟ್ಟಂತಹ ಮಕ್ಕಳು ಅದನ್ನು ಸಹ ನೀವು ಸದುಪಯೋಗ ಪಡಿಸ್ಕೋಬೋದು. ಸೊ ನಮ್ಮದು ಆಫೀಸ್ ಬಂದ್ಬಿಟ್ಟು ಆನೇಕಲಲ್ಲಿ ಅತ್ತಿಬೆಲೆ ರೋಡಲ್ಲಿ ಶ್ರೀವಾಣಿ ಕಾಲೇಜ್ ಪಕ್ಕ ಆಫೀಸ್ ಇದೆ.